ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ 40 ದಿನಗಳಿಂದ ನಿರಂತರವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಈಗ ಹೇಗೋ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತುಕತೆ ಅಂತೂ ನಡೀತಾ ಇದೆ. ಸೊ ಈಗ ಈ ಯುದ್ಧ ಕೊನೆಯ ಹಂತದಲ್ಲಿ ಬಂದಿದ್ರೂ ಕೂಡ ಅಲ್ಲೆಲ್ಲೂ ಕೂಡ ಈಗ ದಾಳಿ ಆಗ್ತಾ ಇದೆ. ಈಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈ ಯುದ್ಧದಿಂದಾಗಿ ಗೆದ್ದಿರೋರು ಯಾರು, ಸೋತಿರೋರು ಯಾರು, ಈ ಯುದ್ಧದಿಂದಾಗಿ ಅಮೆರಿಕ, ಇರಾನ್, ಇಸ್ರೇಲ್ ಸಾಧಿಸಿದ್ದೇನು ಅನ್ನುವಂಥ ಯಕ್ಷ ಪ್ರಶ್ನೆ ಆಗಿದೆ. ಇದರಿಂದ ಏನು ಸಾಧನೆ ಆಗಿಲ್ಲ. ಜನಸಾಮಾನ್ಯರು ಕೂಡ ತತ್ತರಿಸಿ ಹೋಗಿದ್ದಾರೆ. ಅಮಾಯಕ ಜೀವಗಳು ಅಂತೂ ಬಲಿಯಾಗಿವೆ ಈ ಯುದ್ಧದಿಂದಾಗಿ. ನೀವು ನೋಡಿದ್ರಿ, ಎಲ್ಲೋ ಯುದ್ಧ ನಡೀತಾ ಇದೆ, ಭಾರತ ದೇಶದಲ್ಲೂ ಕೂಡ ಅದರ ಎಫೆಕ್ಟ್ ತಡ್ತಾ ಇರುವಂಥದ್ದು. ಸೊ ಹಂಗಾಗಿ ಸಾಧಿಸಿದ್ದು ಅನ್ನೋದಕ್ಕಿಂತ ಆರ್ಥಿಕವಾಗಿ ಎಲ್ಲ ದೇಶಗಳು ತತ್ತರಿಸಿ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಂಗಾಗಿ ಏನೆಲ್ಲ ಸಾಧನೆ ಆಯಿತು ಈ ಯುದ್ಧದಿಂದಾಗಿ, ಯಾರೆಲ್ಲ ಸಾಧನೆ ಮಾಡಿದ್ರು ಅನ್ನೋದು ಪ್ರಮುಖವಾಗಿ ಅಮೆರಿಕ ವಿಚಾರ ಅಂತ ಬಂದಾಗ, ಈ ಯುದ್ಧದಿಂದಾಗಿ ಅಮೆರಿಕಕ್ಕೆ ಎಷ್ಟರ ಮಟ್ಟಿಗೆ ಆರ್ಥಿಕ ಹೊಡೆತ ಬಿದ್ದಿದೆ, ಬೇಕಿತ್ತ ಇದು ಅಮೆರಿಕಾಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ನೀವು ನೋಡ್ತಾ ಇದ್ರಿ, ಅಮೆರಿಕದಲ್ಲೂ ಕೂಡ ಈಗ ಪ್ರತಿಭಟನೆ ಅಂತೂ ಜೋರಾಗಿ ನಡೀತಾ ಇರುವಂಥದ್ದು. ನಮಗೆ ರಾಜ್ಯ ಬೇಡ, ನಾಯಕ ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇದರ ಅವಶ್ಯಕತೆ ಅಮೆರಿಕಾಗೆ ಇರಲಿಲ್ಲ. ಬಟ್ ಈಗ ಅಮೆರಿಕ ಕೈ ಸುಟ್ಕೊಂಡಿದೆ. ಸೊ ಹಂಗಾಗಿ ನೋಡ್ತಾ ಹೋಗೋಣ ಇದರಿಂದ ಅಂದರೆ ಅಮೆರಿಕ ಮತ್ತೆ ಅಮೆರಿಕದ ಗೌರವ ಮತ್ತೆ ಆರ್ಥಿಕವಾಗಿ ಎಷ್ಟು ಎಫೆಕ್ಟ್ ಆಗಿದೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಅಥವಾ ಈ ಯುದ್ಧದ ಕಾರಣದಿಂದಾಗಿ, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಯಜಮಾನಿಕೆಯಿಂದ ವಿಮುಖದತ್ತ ಸಾಗ್ತಾ ಇದೆ. ಆರಂಭದಲ್ಲಿ ನೋಡಿ, ಅಮೆರಿಕ ಅಂತ ಹೇಳಿದಾಗ ಒಂಥರ ದೊಡ್ಡಣ್ಣ, ಎಲ್ಲದಕ್ಕೂ ಮುಂದೆ ಬರುತ್ತೆ. ಮಿಲಿಟರಿ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡಣ್ಣ, ಒಂಥರ ಭಯ ಪಡ್ತಾ ಇತ್ತು. ಬಟ್ ಈಗ ಭಯ ಪಡುವಂಥ ಪರಿಸ್ಥಿತಿ ಇಲ್ಲ ಅಂತ ಅನಿಸ್ಬಿಡುತ್ತೆ. ತಾನಾಗೆ ತನ್ನ ಒಂದು ಮರ್ಯಾದೆಯನ್ನು ಕಳ್ಕೊಂಡ್ಬಿಡ್ತು ಈಗ ಅಮೆರಿಕ. 3 ಕಾಸಿನ ಕಿಮ್ಮತ್ತಂತೂ ಈಗ ಟ್ರಂಪ್ಗೆ ಇಲ್ಲ ಅಂತ ಅನಿಸುತ್ತೆ. ಇನ್ನು ಇದಾದ ನಂತರ ನಾಯಕನಾಗಿ ಸಭ್ಯತೆಯ ಕೊರತೆ ಎದ್ದು ಕಾಣ್ತಾ ಇದೆ ಅಲ್ಲಿ. ಯಾಕೆಂದರೆ ಅದೇ ಅಮೆರಿಕದಲ್ಲಿ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ನಮಗೆ ಅವಶ್ಯಕತೆನೇ ಇಲ್ಲ, 6,000 ದೂರದಲ್ಲಿರುವಂಥ ನೀವು ಇರಾನ್ ಮೇಲೆ ದಾಳಿ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು. ಇರಾನ್ ಸಂಘರ್ಷದಿಂದಾಗಿ ಆರ್ಥಿಕವಾಗಿ ಎಫೆಕ್ಟ್ ಆಗಿದೆ. ಇಲ್ಲಿ ಕೀಳು ಮಟ್ಟದ ಹೇಳಿಕೆಗಳು ಜೋರಾಗಿ ನಡೀತಾ ಇದೆ. ಅಮೆರಿಕ ಭಾಗದಲ್ಲಿ ರಾಜತಾಂತ್ರಿಕ ಘನತೆ ಇದೆಯಲ್ಲ, ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಏನೇ ಸಮಸ್ಯೆ ಆದರೂ ಕೂಡ ಮೊದಲು ಅಮೆರಿಕ ನೆನಪಾಗ್ತಾ ಇತ್ತು. ಈಗ ಅಮೆರಿಕದ ಅವಶ್ಯಕತೆನೇ ಇಲ್ಲ ಅನ್ನೋದು ನೀವು ನೋಡ್ತಾ ಇದ್ರಿ. ನ್ಯಾಟೋ ತೆಗೆದುಕೊಂಡಿರುವಂಥ ಸ್ಟ್ಯಾಂಡರ್ಡ್ ಅಂತ ಬಂದಾಗ, ಅಥವಾ ಈ ಟ್ರಂಪ್ ಅವರ ಕ್ಷಣಕ್ಕೊಂದು ಹೇಳಿಕೆ ನೋಡಿದಾಗ, ಇದೆಲ್ಲ ನೋಡಿದಾಗ ಏನು ಅಮೆರಿಕ ಅಂದರೆ ಹೀಗೇನಾ ಅಂತ ಅನಿಸ್ಬಿಡುತ್ತೆ. ಸೊ ಇಷ್ಟು ದಿನ ಜಗತ್ತು ಅಮೆರಿಕವನ್ನು ಯಜಮಾನನ ದೃಷ್ಟಿಯಲ್ಲೇ ನೋಡಿಕೊಂಡೇ ಬಂದಿತ್ತು. ಯಾವಾಗ ಇರಾನ್ ಮೇಲೆ ಅಮೆರಿಕ ತನ್ನ ಈ ಒಂದು ಯುದ್ಧದಾಹ ಪ್ರದರ್ಶಿಸಲು ಶುರು ಮಾಡ್ತೋ, ಆಮೇಲೆ ದಿನಕ್ಕೊಂದು ವಿಪರೀತವಾಗಿರುವಂಥ ಹೇಳಿಕೆಗಳು, ಕೀಳು ಮಟ್ಟದ ಹೇಳಿಕೆ ನೀಡಲು ಆರಂಭ ಆಯ್ತಲ್ಲ, ಜಾಗತಿಕವಾಗಿ ಅದರ ಗೌರವ ನುಚ್ಚು ನೂರಾಗಿದೆ. ಸೊ ಈ ಒಂದು ಸಭ್ಯ ಯಜಮಾನನೊಬ್ಬ ನಡೆದುಕೊಳ್ಳುವಂಥ ರೀತಿ ಇದಲ್ಲ ಅನ್ನುವಂಥ ತೀರ್ಮಾನಕ್ಕೆ ಇಡೀ ಜಗತ್ತು ಬಂದಿದೆ. ಕೇವಲ ಅಮೆರಿಕ ಅಲ್ಲ, ಇಡೀ ಜಗತ್ತು ಬಂದಿದೆ. ಜಗತ್ತಿನ ದೊಡ್ಡಣ್ಣನಾಗಿ ಮಿಂಚುತ್ತಿದ್ದ ಅಮೆರಿಕ ಯುದ್ಧ ದಾಹದಿಂದಾಗಿ ತನ್ನ ಗೌರವವನ್ನು ಇಲ್ಲಿ ಕಳೆದುಕೊಳ್ತಾ ಇದೆ. ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ನಡೆದುಕೊಳ್ಳುವಂಥ ರೀತಿ ಇದೆಯಲ್ಲ, ಇದು ಸರಿಯಲ್ಲ ಅನ್ನೋದು, ಅದು ಫೇಲ್ ಆಗಿದ್ದಾರೆ ಅಂತ ಜಾಗತಿಕ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಇರಾನ್ ಮೇಲಿನ ಅನಗತ್ಯ ಯುದ್ಧ ಅವಶ್ಯಕತೆ ಇಲ್ಲ ಅಂತೇಳಿ. ಇನ್ನು ಪ್ರಮುಖವಾಗಿ ಇದು ಆದ ನಂತರ ಈಗ ಅಮೆರಿಕಾಗೆ ಆರ್ಥಿಕ ಹೊರೆ ಎಷ್ಟು ಬಿದ್ದಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಅಮೆರಿಕದ ಆರ್ಥಿಕ ಹೊರೆ ಏನೆಲ್ಲ ಸಮಸ್ಯೆ ಆಗಿದೆ ಅಲ್ಲಿ ಅಂತೇಳಿ. ಮಿಲಿಟರಿ ವೆಚ್ಚದ ಬೃಹತ್ ಹೊರೆ ಬಿದ್ದಿದೆ ಅಮೆರಿಕಾಗೆ. ನೋಡಿ, ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗಿರೋದು, ಆದರೆ ಈ ಇಸ್ರೇಲ್ ಜೊತೆ ಸೇರಿಕೊಂಡು ಈ ರೀತಿಯಾಗಿ ಅನಾವಶ್ಯಕವಾಗಿ ವೆಚ್ಚವನ್ನು ಖರ್ಚು ಮಾಡ್ತಾ ಇರುವಂಥದ್ದು. ಅಂದರೆ ಇಸ್ರೇಲ್ ಬೆಂಬಲ ಮತ್ತು ಕೆಂಪು ಸಮುದ್ರದ ಕಾರ್ಯಾಚರಣೆಗಾಗಿ ಅಮೆರಿಕ $35 ಶತಕೋಟಿ, ಅಂದಾಜು ಎಷ್ಟಾಗತ್ತೆ ಗೊತ್ತಾ, 2.9 ಲಕ್ಷ ಕೋಟಿ ರೂಪಾಯಿ ವ್ಯಯ ಮಾಡುವಂಥ ಪರಿಸ್ಥಿತಿ ಈಗ ಅಮೆರಿಕಕ್ಕೆ ಬಂದಿದೆ. ಇದು ಒಂದು ಆರ್ಥಿಕ ಹೊರೆ ಅಂತ ಬಂದಾಗ, ಸಂಪನ್ಮೂಲಗಳೆಲ್ಲವೂ ಕೂಡ ಪೋಲಾಗ್ತಾ ಇವೆ. ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಆಗಬೇಕಿರುವಂಥ ಹಣ ಕ್ಷಿಪಣಿ ಮತ್ತು ಯುದ್ಧೋಪಕರಣಗಳಿಗಾಗಿ ಬಳಕೆ ಆಗ್ತಾ ಇದೆ. ಆ ಕ್ಷೇತ್ರ ಆಗಿರ್ಬೋದು ಅಥವಾ ಆ ದೇಶಕ್ಕೆ ಬಳಕೆ ಆಗಬೇಕಾಗಿರುವಂಥ ಹಣಗಳು ಈಗ ಎಲ್ಲಿ ಕ್ಷಿಪಣಿಗೆ ಆಗ್ತಾ ಇರುವಂಥದ್ದು. ಇನ್ನು ಅಮೆರಿಕದ ಸಾಲ ಕೂಡ ಹೆಚ್ಚಳ ಆಗಿದೆ. ಅಂದರೆ ಏನೆಲ್ಲ ಆರ್ಥಿಕವಾಗಿ ಹೊರೆ ಆಗಿದೆ ಅನ್ನೋದು. ರಾಷ್ಟ್ರೀಯ ಸಾಲ ಜಾಸ್ತಿ ಆಗಿದೆ. ಅಮೆರಿಕದ ರಾಷ್ಟ್ರೀಯ ಸಾಲ ಈಗಾಗಲೇ $34 ಟ್ರಿಲಿಯನ್ ಗಡಿ ದಾಟಿರುವಂಥದ್ದು. ಇದು ಆರ್ಥಿಕ ಹೊರೆ ಬಿದ್ದಿದೆ. ಪ್ರತಿ ನಿಮಿಷಕ್ಕೂ ಕೂಡ ಆತಂಕಕಾರಿ ಸಂಗತಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಏನಾಗುತ್ತೆ ಏನೋ ಅನ್ನುವಂಥ ಆತಂಕ ಈಗ ಅಮೆರಿಕ ಜನರಲ್ಲೂ ಕೂಡ ಕಾಡ್ತಾ ಇದೆ. ಇದರ ಅವಶ್ಯಕತೆ ಇರಲಿಲ್ಲ,
ಬಟ್ ತಮ್ಮ ಪ್ರತಿಷ್ಠೆಗಾಗಿ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು ಅಮೆರಿಕ. ಬಡ್ಡಿಯ ಹೊರೆ ಜಾಸ್ತಿ ಇದೆ, ಸಾಲದ ಮೇಲಿನ ಬಡ್ಡಿ ದರ ಹೆಚ್ಚಳ ಆಗಿದೆ. ಇದು ದೇಶದ ಆರ್ಥಿಕ ಭದ್ರತೆಗೆ ಮಾರಕ ಆಗತ್ತೆ ಅಂತ ಅಲ್ಲಿನ ವಿಶ್ಲೇಷಕರು ಹೇಳ್ತಾ ಇರುವಂಥದ್ದು. ಸೊ ಈ ರೀತಿಯ ಸಮಸ್ಯೆ ಇದೆ. ಇನ್ನು ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಆರ್ಥಿಕ ಹೊಡೆತ ಬಿದ್ದಿದೆ ಅನ್ನೋದು ಅದನ್ನು ಕೂಡ ನೋಡಲೇಬೇಕಾಗತ್ತೆ. ಈ ಯುದ್ಧದಿಂದಾಗಿ ಜನಸಾಮಾನ್ಯರ ಮೇಲೆ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದು. ಗ್ಯಾಸೋಲಿನ್ ಬೆಲೆ ಏರಿಕೆ ಆಗಿದೆ. ಇಂಧನ ಬೆಲೆ ಏರಿಕೆಯಿಂದಾಗಿ ಅಮೆರಿಕದ ಪ್ರತಿ ಕುಟುಂಬಕ್ಕೆ ಇಲ್ಲಿ ಹೊರೆ ಬಿದ್ದಿದೆ. ತಿಂಗಳಿಗೆ ಸುಮಾರು $200 ಹೆಚ್ಚುವರಿಯಾಗಿ ಹಣವನ್ನು ಪೇ ಮಾಡುವಂಥ ಪರಿಸ್ಥಿತಿ. ಅಂದರೆ $200 ಅಂತ ಹೇಳಿದ್ರೆ 18,500 ರೂಪಾಯಿ ಆಗುತ್ತೆ. ಸೊ ಈ ಸಮಸ್ಯೆ ಇರುವಂಥದ್ದು ಅಮೆರಿಕದ್ದು. ಇನ್ನು ತೆರಿಗೆದಾರರ ಹಣ ವಿಚಾರ ಅಂತ ಬಂದಾಗ, ಈಗ ಯುದ್ಧದಿಂದ ಸರ್ಕಾರ ಎಲ್ಲಿಂದ ತರುತ್ತೆ? ತೆರಿಗೆ ಹಣವನ್ನು ಕೂಡ ಪೇ ಮಾಡಬೇಕಲ್ಲ, ಅದು ಸಮಸ್ಯೆ ಇರೋದು. ಸೊ ಹಂಗಾಗಿ ಯಾವ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಆರ್ಥಿಕವಾಗಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು. ಗ್ಯಾಸೋಲಿನ್ ಬೆಲೆ ಏರಿಕೆ ಆಗ್ತಾ ಇದೆ ಅಲ್ಲಿ, ಅಂದರೆ ಇಂಧನ ಬೆಲೆ ಏರಿಕೆಯಿಂದಾಗಿ ಅಮೆರಿಕ ಆ ಕುಟುಂಬ ಇದೆಯಲ್ಲ, ಪ್ರತಿ ಕುಟುಂಬಕ್ಕೆ ಈಗ ಹೊರೆ ಆಗ್ತಾ ಇರುವಂಥದ್ದು. ಅಂದರೆ $200 ಆಲ್ಮೋಸ್ಟ್ ಆಲ್ 18,500 ರೂಪಾಯಿ ಹೆಚ್ಚುವರಿಯಾಗಿ ಹಣವನ್ನು ಪೇ ಮಾಡ್ತಿದ್ದಾರೆ ಜನ. ಪ್ರತಿನಿತ್ಯ ಗ್ಯಾಸ್ ಬಳಕೆ ಮಾಡಬೇಕು ಅಂದರೆ ಒಂದು ಕುಟುಂಬಕ್ಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇರುವಂಥದ್ದು. ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ ನಾವು, ಆರ್ಥಿಕವಾಗಿ ಸದೃಢವಾಗಿರುವಂಥ ದೊಡ್ಡಣ್ಣ ಈಗ ಜನಸಾಮಾನ್ಯರ ಮೇಲೆ ಈ ರೀತಿ ಹೊರೆ. ಅಂದರೆ ಜನಸಾಮಾನ್ಯರ ತೆರಿಗೆ ಅಮೌಂಟ್ ಈಗ ನೇರವಾಗಿ ಅವರಿಗೆ ಹೆಚ್ಚಳ ಮಾಡ್ತಾ ಇರುವಂಥದ್ದು. ತೆರಿಗೆ ಹಣವನ್ನೇ ಕೂಡ ಅಲ್ಲಿ ಕಟ್ಟಬೇಕಲ್ವಾ? ಏನೇ ಆದರೂ ಕೂಡ ಇಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಬಳಸುವಂಥ ಹಣವನ್ನು ನೇರವಾಗಿ ನೀವು ಕ್ಷಿಪಣಿಗಳಿಗೆ ಹಾಕ್ತೀರಿ ಅಂತ ಹೇಳಿದಾಗ ಅಲ್ಲಿ ಹೊರೆ ಬಿದ್ದಿರೋದು ಜನಸಾಮಾನ್ಯರ ಮೇಲೆ. ಇದನ್ನು ದೇಶಗಳು ಅಥವಾ ಆ ರಾಜ್ಯದ ಅಥವಾ ಆ ದೇಶದ ನಾಯಕರು ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅನ್ನುವಂಥ ಯಕ್ಷ ಪ್ರಶ್ನೆ. ಇದಾದ ನಂತರ ಇನ್ನು ವಿಚಾರ ಅಂತ ಬಂದಾಗ, ಯುದ್ಧಕ್ಕೆ ಸುರಿಯುವಂಥ ಪ್ರತಿ ಡಾಲರ್ ಇದೆಯಲ್ಲ, ಏನೆಲ್ಲ ಅಮೌಂಟ್ ಹಾಕ್ತಾರಲ್ಲ, ಅದು ಅಮೇರಿಕದ ತೆರಿಗೆದಾರರ ದುಡ್ಡು. ತೆರಿಗೆದಾರರ ದುಡ್ಡು ಇರುತ್ತೆ. ಈಗ ಅದು ಹೊರೆ ಆಗ್ತಾ ಇದೆ ಜನಸಾಮಾನ್ಯರ ಮೇಲೆ, ನೇರವಾಗಿ ಅದು ಎಫೆಕ್ಟ್ ಆಗ್ತಾ ಇದೆ. ಜನಸಾಮಾನ್ಯರ ಜೀವನ ಮಟ್ಟವನ್ನು ಕುಸಿಯುವಂತೆ ಅಮೇರಿಕ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯಲ್ಲಿ ಇದು ಆಗ್ತಾ ಇರೋದು ನಿಜ. 6,000 ಕಿಲೋಮೀಟರ್ ದೂರದಲ್ಲಿರುವಂಥ ಇರಾನ್ನ ನೀವು ಅಟ್ಯಾಕ್ ಮಾಡ್ತೀರಿ ಅಂದರೆ ಅದರ ಅವಶ್ಯಕತೆ ಇರಲಿಲ್ಲ ನಿಮಗೆ. ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಅಂದರೆ ಗೆದ್ದಿದ್ದು ಅಲ್ಲ ಇದು, ಅಂದರೆ ಆರ್ಥಿಕವಾಗಿ ಆ ದೇಶಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನೋದು. ಇನ್ನು ಅದಾದ ನಂತರ ಸಾಮಾಜಿಕ ನಷ್ಟ ಮತ್ತು ಆಂತರಿಕ ಅಸಮಾಧಾನ ಕೂಡ ಅಲ್ಲಿದೆ. ಅಂದರೆ ಅಮೆರಿಕ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ನೋಡಿ. ಅಲ್ಲಿ ನೋ ಕಿಂಗ್ಸ್ ಅಭಿಯಾನ ಶುರುವಾಗಿದೆ ಅಮೆರಿಕ ದೇಶದಲ್ಲಿ. ಅಮೆರಿಕ ದೇಶದಲ್ಲಿ ಆಗಿರುವಂಥ ಪ್ರತಿಭಟನೆಗಳು ಇವು. ನಮಗೆ ರಾಜ ಬೇಡ, ನಾಯಕ ಬೇಕು ಅಂತೇಳಿ ನೋ ಕಿಂಗ್ಸ್ ಅಭಿಯಾನ. ಇನ್ನು ಸೌಲಭ್ಯಗಳು ಕೂಡ ಕೈ ತಪ್ಪಿ ಹೋಗ್ತಾ ಇವೆ. ಅಲ್ಲಿ ಶಿಕ್ಷಣಕ್ಕೆ ಹಿನ್ನಡೆ ಆಗಿದೆ. ಯುದ್ಧ ಆದರೆ ಇನ್ನೇನಾಗುತ್ತೆ? ಇದೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ. ಆರ್ಥಿಕ ಮತ್ತು ಸಾಮಾಜಿಕ ಅಸ್ಥಿರತೆ ಉಂಟಾಗಿದೆ. ದೇಶದ ಭವಿಷ್ಯದ ಮೇಲೆ ಕಪ್ಪು ನೆರಳು ಬಿದ್ದಿದೆ. ಸಹಜವಾಗಿ ಅಮೆರಿಕವನ್ನು ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ವಿ, ಈಗ ಆ ರೀತಿ ನೋಡೋದೇ ಇಲ್ಲ. ಟ್ರಂಪ ಕಾಮಿಡಿ ಪೀಸ್ ಅನ್ನೋ ರೀತಿಯಲ್ಲಿ ಜನ ನೋಡ್ತಿದ್ದಾರೆ. ಈಗ ಹೇಳೋದು, ಈಗ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಆ ಸ್ಟೇಟ್ಮೆಂಟೇ ಇರೋದಿಲ್ಲ. ಈಗ ಯಾವ ರೀತಿಯಾಗಿ ಲೆಬನಾನ್ ಸೇರಿದೆ ಅಂತ ಹೇಳಲಾಗಿತ್ತು ಈ ಶಾಂತಿಯ ಮಾತುಕತೆಯಲ್ಲಿ, ಲೆಬನಾನ್ ಇಲ್ಲ ಅಂತ ಈಗ ಅಮೆರಿಕನೇ ಒಪ್ಕೊಳ್ತಾ ಇದೆ. ಹಾಗಾದರೆ ಈ ಶಾಂತಿಯ ಮಾತುಕತೆ ಹೇಗಾಗತ್ತೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಈ ರೀತಿಯಾಗಿ ಸಮಸ್ಯೆಗಳು ಇರುವಂಥದ್ದು. ಆಂತರಿಕವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಅಸ್ಥಿರತೆಗೆ ಸಿಲುಕಿದೆ. ಅಭಿವೃದ್ಧಿಗಿಂತ ಯುದ್ಧಕ್ಕೆ ಆದ್ಯತೆ ನೀಡುತ್ತಿರೋದು ಆ ದೇಶದ ಭವಿಷ್ಯದ ಮೇಲೆ ಒಂಥರ ಕಪ್ಪು ನೆರಳೆ ಬಿದ್ದಿದೆ ಅಂತಲೂ ಕೂಡ ಹೇಳಬಹುದು. ಈ ರೀತಿಯ ಸಮಸ್ಯೆಗಳು ಮಾಡಿಕೊಂಡಿರುವಂಥದ್ದು ಅಮೆರಿಕ. ಇನ್ನು ಪ್ರಮುಖವಾಗಿ ಅಮೆರಿಕ ಆದ ನಂತರ ಈಗ ಇಸ್ರೇಲ್ ಕೂಡ ಆರ್ಥಿಕವಾಗಿ ಎಫೆಕ್ಟ್ ಆಗಿದೆ. ನೋಡು, ಒಂಥರ ಇಸ್ರೇಲನ್ನು ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂತೇಳಿ ಒಂಥರ ಜಾಣತನದ ರಾಷ್ಟ್ರ ಅಂತ ಕರಿತೀವಿ ಇಸ್ರೇಲನ್ನ. ಬಟ್ ಈಗ ಈ ಯುದ್ಧದಿಂದಾಗಿ ಇಸ್ರೇಲ್ ಕೂಡ ಆರ್ಥಿಕವಾಗಿ ಎಫೆಕ್ಟ್ ತಿಂದಿದೆ. ಇಸ್ರೇಲ್ ತನ್ನ ಆರ್ಥಿಕತೆಯ 8 ರಿಂದ 10ರಷ್ಟು ಭಾಗವನ್ನು ಯುದ್ಧಕ್ಕಾಗಿಯೇ ಕಳೆದುಕೊಂಡಿದೆ ಅನ್ನೋದು
ಇದು ಗಮನಿಸಿರುವಂಥ ವಿಚಾರ. ಇದು ಸುಮಾರು 60 ಶತಕೋಟಿ ಡಾಲರ್, ಅಂದರೆ ಅಂದಾಜು 5 ಲಕ್ಷ ಕೋಟಿ ನಷ್ಟಕ್ಕೆ ಸಮ. ಯುದ್ಧದಿಂದ ಆಗಿರುವಂಥ ನಷ್ಟಗಳು 60 ಶತಕೋಟಿ ಡಾಲರ್ ವೇಸ್ಟ್ ಆಗಿದೆ ಅನ್ನೋದು, ಅಂದರೆ 5 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಯುದ್ಧದಿಂದಾಗಿ. ಇರೋದೇ ಚಿಕ್ಕ ದೇಶ, ಈ ರೀತಿಯಾಗಿ ವರ್ಷಾನುಗಟ್ಟಲೆ ಯುದ್ಧ ಮಾಡಿಕೊಂಡ್ರೆ ಅಲ್ಲಿ ಮಕ್ಕಳ ಭವಿಷ್ಯ, ಯುವಕರ ಭವಿಷ್ಯ ಏನಾಗಿರಬೇಡ ಅನ್ನೋದು. ವರ್ಷ ಪೂರ್ತಿಯಲ್ಲಿ ನಡೀತಾನೆ ಇರುತ್ತೆ ಯುದ್ಧ. ಸೊ ಹಂಗಾಗಿ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು. ಅಮೆರಿಕ ಅಷ್ಟೇ ಅಲ್ಲ, ಇಸ್ರೇಲ್ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ ಇದು. ಇನ್ನು ಉದ್ಯಮಗಳ ಅವನತಿ ಕೂಡ ಆಗಿರುವಂಥದ್ದು. ಇಸ್ರೇಲ್ನ ಪ್ರವಾಸೋದ್ಯಮ ಈಗ ಶೂನ್ಯಕ್ಕೆ ಇಳಿದಿದೆ. ಸುಮಾರು 60,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳು ಈಗ ಶಾಶ್ವತವಾಗಿ ಬಂದ್ ಆಗಿವೆ. ಸಣ್ಣ ಪುಟ್ಟ ಉದ್ಯಮಗಳು ಭಯದಿಂದ ಮನೆಯಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ. ಈ ರೀತಿಯ ಸಮಸ್ಯೆ ಇದೆ ಅಲ್ಲಿ. ಪ್ರತಿದಿನ ಗುಂಡಿನ ಸದ್ದು ಕೇಳಿದ್ರೆ ಜನ ಹೇಗೆ ಓಡಾಟ ಮಾಡ್ತಾರಲ್ಲಿ. ಸಣ್ಣ ಪುಟ್ಟ ಉದ್ಯಮಗಳಿಗೆ ಈ ರೀತಿಯ ಎಫೆಕ್ಟ್ ಆಗ್ತಾ ಇದೆ ಅಲ್ಲಿ. ಇಸ್ರೇಲ್ನ ಪ್ರವಾಸೋದ್ಯಮ ಇದೆಯಲ್ಲ, ಸಂಪೂರ್ಣವಾಗಿ ಇಳಿಕೆ ಆಗಿದೆ. 60,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳು ಶಾಶ್ವತವಾಗಿ ಬಂದ್ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಸಮಸ್ಯೆ ಇದೆ. ಜನ ಬದುಕೋದೆ ಭಾಳ ಕಷ್ಟ ಆಗಿದೆ. ಇನ್ನು ಇರಾನ್ ವಿಚಾರ ಅಂತ ಬಂದಾಗ ಸಹಜವಾಗಿ ಇರಾನ್ ನಾಗರಿಕತೆಗೆ ಹೆಸರುವಾಸಿ ಆಗಿರುವಂಥದ್ದು. ಈಗ ಈ ನಾಗರಿಕತೆಯ ಕುರುಹುಗಳು ಇದಾವಲ್ಲ, ಅದೆಲ್ಲ ಬಾಂಬ್ ಬಿದ್ದು ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಸೊ ಹಂಗಾಗಿ ಇರಾನ್ ಮತ್ತೆ ಎದ್ದೇಳೋದು ಬಹಳ ಕಷ್ಟ ಆಗ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ, ಇರಾನ್ನ ಸಂಪದ್ಭರಿತ ನಾಗರಿಕತೆ ಯಾವ ರೀತಿಯಾಗಿ ನಾಶ ಆಗಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇರಾನ್ ನಾಗರಿಕತೆ ಮತ್ತು ಮೂಲ ಸೌಕರ್ಯಕ್ಕೆ ಸಹಜವಾಗಿ ಪೆಟ್ಟು ಬಿದ್ದಿದೆ. ರಿಯಾಲ್ ಕರೆನ್ಸಿ ಮೌಲ್ಯ ಕುಸಿತ ಆಗಿದೆ, ಹಣದುಬ್ಬರ ಇದೆ. ಆಸ್ಪತ್ರೆಗಳಲ್ಲಿ ತುರ್ತು ಔಷಧಗಳ ಕೊರತೆ ಇದೆ. ಇಲ್ಲಿ ಇರಾನಲ್ಲಿ ತೈಲ ಸಂಪತ್ತನ್ನು ಯುದ್ಧಕ್ಕೆ ಬಳಸಿದ್ದರಿಂದ ಸಹಜವಾಗಿ ಸಂಕಷ್ಟ ಎದುರಾಗಿದೆ. ಕುಡಿಯುವ ನೀರಿಗೂ ಕೂಡ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಎರಡು ದೇಶಗಳು ಒಮ್ಮೆಲೆ ಸೇರಿ ಆ ಇರಾನ್ ದೇಶಕ್ಕೆ ಅಟ್ಯಾಕ್ ಮಾಡದೆ ಆ ಏನಾಗಿರಬೇಡ ಅಂತೇಳಿ ಮನೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕುಡಿಯುವ ನೀರಿಗೆ ಪರದಾಡುವಂಥ ಪರಿಸ್ಥಿತಿ ಇದೆ. ಆಸ್ಪತ್ರೆಗಳಲ್ಲಿ ತುರ್ತು ಔಷಧಗಳ ಕೊರತೆ ಇದೆ. ಸೊ ಹಂಗಾಗಿ ಈ ರೀತಿಯಾಗಿ ಮೂರು ದೇಶಗಳ ಆರ್ಥಿಕ ಹೊರೆ ಮತ್ತೆ ಅಲ್ಲಿನ ಜನಸಾಮಾನ್ಯರು ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ.